ನಾನು ನಿನಗೆ ಒಂದು ಹೊತ್ತು ಊಟ ಕೊಡಕ್ಕೆ ನನಗೇನು ಕೈಲಾಗಕ್ಕಿಲ್ಲ. ಇಲ್ಲ ನಾನು ಅಂತ ಕಿತ್ತೋದೋಳು ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ನಿನ್ನ ಮನೆಗೆ ನೀನು ಯೋಸ್ ದಿನ ಇದ್ರೂ ಅದೇನು ಅಂತಾರಲ್ಲ, ಸುಮ್ಮನೆ ಬಂದವನೇ ತಿಂತಾವನೆ ಒಯ್ತಾವನೆ, ನಾಳೆ ನನ್ನ ಮಕ್ಕಳನ್ನೇ ನೋಡ್ಕೊಳಕ್ಕಿಲ್ವಲ್ಲ, ಅದನ್ನೇ ಹೇಳ್ತಿರೋದು ನಾನು. ನೀನು ಹೆಂಡತಿ ಜೊತೆ ನಿನ್ನ ಮಕ್ಕಳ ಜೊತೆ ಹೆಂಗೋ ಆರಾಮಾಗಿ ಇದ್ಬಿಟ್ರೆ ನಿನಗೆ ಯಾವ ತಲೆನೋವನ್ನು ಇರಕ್ಕಿಲ್ಲ, ಸರಿನಾ? ಸುಮ್ಮನೆ ಹೋಗಿ ಅವ್ರ ಜೊತೆ ನೀ ಇರು. ಒಂದಿನ 2 ದಿನ ಇರೋಕ್ಕೆ ಸಂದ ಬ್ಯಾರ ಮನೆಗೆ. ನಾನೇನು ನನ್ನ ಸಾಯ ಗಂಟ ಊಟ ಹಾಕ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದ್ರೂ ಹೇಳೋದ್ನಲ್ಲ, ನಿಂದಿದ ನಿನ್ನ ಸಂಸಾರ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಇವ್ರು ನೋಡ್ಕೊಂಡಷ್ಟು ನಾವು ನೋಡ್ಕೊಳಕ್ಕಾಗಲ್ಲ. ನೀವೆಲ್ಲ ಹಿಂಗೆ ಅಲ್ದಾಡ್ಕೊಂಡು ದೇವಸ್ಥಾನ ಆ ಹೊಲ ಈ ಹೊಲ ಅಂತ ಮನೆ ಕಂಡ್ರೂ ಏನು ಪ್ರಯೋಜನ ಇಲ್ಲ. ಒಂದ್ಸಲ ಹೋಗಿ ಇಬ್ಬರೆಂಟರ ಹತ್ರನೂ ಸರಿ ಹಿಂಗೆ ತೆಪ್ಪಾಯ್ತು, ನಾನು ಇಲ್ಲೇ ಇನ್ಮೇಲೆ ಬಾಳ್ತೀನಿ ಅಂತ ಹೇಳ್ಬಿಟ್ಟು ಒಂದಾಗಿ ಹೋಗ್ಬಿಟ್ಟು ಒಂದು ಹಾಕೊಂಡು ಬಾಳೋಣ. ಇನ್ನೊಬ್ಬ ಅಂದರೆ 5-10 ವರ್ಷ ಬದುಕಿರ್ತೀವ ನಾವು, ಅಷ್ಟೇ. ಅಷ್ಟು ವರ್ಷನೂ ಬದುಕಿರ್ತೀವೋ ಸತ್ತೇ ಹೋಯ್ತೀವೋ ಅದೂ ಗೊತ್ತಿಲ್ಲ. ಅಷ್ಟಕ್ಕೆಲ್ಲ ಯಾಕಣ ಇವೆಲ್ಲ ಕಷ್ಟ ರಿಸ್ಕು? ಹಂಗಲ್ಲ, ನನ್ನ ಹೆಸರಿನಾಗೆ ಎಲ್ಲ ಇದ್ರೂ ಹೆಂಗೆ ಸಿಕ್ರಂಗೆ ಮಾತಾಡ್ತವೆ. ನನ್ನ ಮೇಲೆ ನಿನಗೆ ಗೂಬೆ ಕುರಿಸ್ತವೆ, ನನ್ನೇ ಹೆಂಗೆ ಸಿಕ್ರಂಗೆ ಇದು ಮಾಡ್ತಾರೆ. ನಾನು ಏನು ಮಾಡಿದ್ರು ತಪ್ಪೆ, ನಿನಗೆ ಕುಂತ್ರು ತಪ್ಪೆ, ನಿಂತರು ತಪ್ಪೆ, ಏನು ಮಾಡಿದ್ರು ತಪ್ಪೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣವ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ದಿದ್ದಂಗೆ ನನಗೆ ಇದು ಮಾಡಿದ್ದು. ನನ್ನ ತಮ್ಮ ಬೈದಿದ್ದು ಕೇಳಿ ನಾನು ಬೋಲ್ ಬೇಜಾರಾಗಿ ಹೋಗ್ಬಿಟ್ಟು ನಂಗಂತೂ ಇನ್ನು ಯಾರು ಇಲ್ವಲ್ಲ ಬಿಡು ನನ್ನ ಪಾಲ್ಗೆ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತು. ನೀನು ಏನು ಮಾಡೋಕ್ಕಾಯ್ತದೆ? ನಾನು ಹೆಂಡತಿ ತಕ್ಕೆ ನೀವು ಹೋಯ್ತೀನಿ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಕ್ಷಮೆ ಕೇಳಿದ್ರೆ ಹೆಂಗೋ ಆಯ್ತದ ತಗೆ. ನಾನು ಬೀದಿ ಅಲ್ದಿದ್ದೀನಿ, ಎಲ್ಲಾರ ಮಂತಕ್ಕೆ ಹೋಗಿ ನೋಡಿ ಮಾಡಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಸುಮ್ಮನೆ ಯಾಕಿದೆಲ್ಲನೂ ಸರಿ. ನಾನು ಹೋಗಿ ಅವ್ರ ತಗೆ ನೀನು ಮಾತಾಡ್ತೀನಿ ಕಣವ. ಹೆಂಗೋ ನೀನು ಸಿವನ ಅಲ್ಲ ಒಳ್ಳೆ ಮಾತು ಹೇಳಿದ್ದಕ್ಕೂ ಸಾರ್ಥಕ ಆಗೋಯ್ತು ಬಿಡು ನನಗೂ. ಅಣ್ಣ, ಕಷ್ಟನ ಸುಖನ ಬಾಳ್ಬೇಕು. ಈಗ ನಮ್ಮ ಮಧ್ಯೆ ನಾವೇನು ಸಂತಾಕಿದೀವ? ನಮ್ಮ ಜೀವನನೇ ಯಾಕೊಟ್ಟು ಹಾಳಾಗಿ ಹೋಗ್ಬಿಟ್ಟೈತೆ. ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿಲ್ವಾ? ಹಂಗೆ ಕಾರಣ ಎಲ್ಲರ ಜೀವನನೂ ಎಲ್ಲ ಥರನೂ ಸರಿಯಾಗಿರಕ್ಕಿಲ್ಲ. ಮ್ಯಾಲೂ ಕೆಳಗೂ ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಹಂಗೋ ಹಿಂಗೋ ಮೇಂಟೈನ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಹೋಗ್ಬೇಕು. ಸರಿ ಆಯ್ತು, ಹಂಗಾರು ಹೋಯ್ತೀನಿ ನಾನು. ಎಷ್ಟೇ ಆದ್ರೂ ಫ್ಯಾಮಿಲಿ ಸಂಸಾರದ ಮುಂದೆ ಯಾರು ಬರ್ತಾರೆ ಹೇಳು? ಹೆಂಡತಿ ಮಕ್ಕಳು ಮುಂದೆ ಬೇರೆ ಯಾರು ಸಾಮಾನ್ಯ ಇಲ್ಲ ಬಿಡು. ಬರ್ಬೋದು ಇರ್ಬೋದು ಹೋಗ್ಬೋದಷ್ಟೇ ಜೀವನದಾಗೆ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ನನ್ವೇ ಹಂಗು ಹಿಂಗು ಅಂತಿರೋರು ಕಡಿಮೆನೆಯ. ಶಾರದಿ ಲೇ ಶಾಂತಮ್ಮ ಶಾರದಿ. ಇವರೇ ನನ್ನ ಮನೆ ಒಳಗಡೆ ಬಿಟ್ಕೊತಾರೋ ಬಿಟ್ಕೊಳ್ಳೋದೇ ಇಲ್ವೋ, ಫುಲ್ಲು ಆವಾಜ್ ಹಾಕೋಗ್ಬಿಟ್ಟಿದ್ದೆ. ಬೇಕಿತ್ತ ನಂಗೆ ಈ ಆವಾಜು ಎಲ್ಲನೂ. ಅವಶ್ಯಕತೆ ಏನಾರ ಇತ್ತ ಹೇಳು? ಯಾವ ಅವಶ್ಯಕತೆನೂ ಇರಲಿಲ್ಲ. ಸುಮ್ಮನೆ ಇದ್ರ ಅವಶ್ಯಕತೆ ಎಲ್ಲ ಏನಿತ್ತು ಹೇಳು? ಏನು ಮಾಡೋಣ, ಗೊತ್ತಾನೆ ಇಲ್ವಲ್ಲ ಒಬ್ರು ಈಚೆ ಕಡಿಕೆ. ಶಾರದಿ ಏ ಶಾಂತಮ್ಮ. ಅಯ್ಯೋ ಬರೋಕ್ಕಿಲ್ಲ ಅನ್ನಿಸ್ತದೆ. ತಿರ್ಗಿ ಆಮಕ್ಕ ಎತ್ಕೊಂಡು ಬಂದ್ರಿ ಇಲ್ಲಿಗೆ? ನಿಮ್ಮ ಅಕ್ಕ ಬೆಂಕಿ ಯಾಕ? ದೌಲತ್ ಮಾಡ್ಬಿಟ್ಟು 4ನೇ ಮದುವೆ ಮಾಡ್ಕೊತೀನಿ, ಅಷ್ಟು ಮದುವೆ ಮಾಡ್ಕೊತೀನಿ, ಇಷ್ಟು ಮದುವೆ ಮಾಡ್ಕೊತೀನಿ ಅಂತ ಹೋದ್ರಲ್ಲ, ನಿಮ್ಮ ಅಕ್ಕಗೆ ಬೆಂಕಿ ಯಾಕ? ಇನ್ನೊಂದ್ಸಲ ಯಾಕೆ ಇಲ್ಲಿ ಹುಡುಕಬಿಟ್ಟು ಬಂದ್ರಿ ನನ್ನ? ನಿಮ್ಮ ಮನೆ ಕೈವಾಗ ಹೋಗಿ ಸುಮ್ಕೆ ಇಲ್ಲಿಂದ. ನನಗೆ ಸುಮ್ಮನೆ ಉರ್ಸಕ್ಕೆ ಬರಬೇಡಿ ನೀವು. ಉರ್ಸ್ ಬೆಂಕಿ ಇಕ್ಬೇಡಿ ನನಗೆ. ಹೋಗಿ ಸುಮ್ಕೆನೇ. ಹೆಂಗೆ ಹೇಳ್ತಾರೋ ಇವ್ರಂತೂ. ಬಂದ್ಬಿಟ್ಟು ದ್ವಾರದಾಗೆ ಕಿತ್ತೋದ್ ಮಕ್ಕಿಷ್ಟು. ಏನಕ್ಕೆ ಬಂದ ಇಲ್ಲಿಗೆ? ಮತ್ತಿನ್ನೇನು ಕದ್ಕೊಡುವಾಗ ಬಂದ? ಇನ್ನೇನಾದ್ರೂ ಇಲ್ಲ ನನ್ನೂ ಅವಳನ್ನ ಹೊಡೆದ್ಬಿಟ್ಟು ಈಚೆ ಕಡೆಗೆ ತೊಳ್ಬಿಟ್ಟು ಒಬ್ಬನೇ ಸೇರ್ಕೊಬಿಡೋಣ ಅಂತ ಬಂದ? ಇಲ್ಲ 4ನೇ ಮದುವೆ ಮಾಡ್ಕೊಬಿಟ್ಟು ಜೊತೆಗೆ ನೀನು ಕರ್ಕೊಂಡು ಹಿಡ್ಕೊಂಡ್ಬಿಟ್ಟು ಬಂದೋ ಏನು? ಕರ್ಕೊಂಡು ಬಂದಿತ್ತೀಗ ತಕ ನೀನಂತೂ ಏನು ಕಮ್ಮಿ ಅದನಲ್ಲ ನೀನು. ನೋಡು, ಈ ಮನೆಗೆ ನಿನಗೆ ಎಡಗಾಲ ಹೆಜ್ಜೆನೂ ಇಕ್ಸಕ್ಕಿಲ್ಲ ನಾನು ನನ್ನ ಮಗಳು ಎಲ್ಲ ಸಂದಕ್ಕಿದ್ದೀವಿ, ಇಲ್ಲೇ ನಿನಗೆ ಇರ್ತೀವಿ. ದಯವಿಟ್ಟು ನೀನು ಹೋಗ್ಬಿಡಿ ಇಲ್ಲಿಂದ. ಸುಮ್ಮನೆ ನಮ್ಮ ಮಧ್ಯೆ ಬಂದ್ಬಿಟ್ಟು ನೀನು ಅದು ಇದು ಮಾಡಕ್ಕೆ ಹೋಗ್ಬೇಡ. ಯಾರ ಮನೆಗೆ ಹೋಗಿ ಬಿದ್ದಿರ್ತೀಯೋ ಬಿದ್ದಿರು, ನಮ್ಮ ಮನೆಗೆ ಮಾತ್ರ ಇರಬೇಡ ನೀನು. ಶಾಂತಮ್ಮ, ನಂಗೆ ನಿಮ್ಮ ಬೆಲೆ ಗೊತ್ತಾಯ್ತು. ನಾನು ಏನು ಕಿತ್ತೋದು ಪೋಟ್ರೆಂಟಿ ಕೆಲಸ ಮಾಡಿದ್ರು ನಾಲ್ಕು ಬಾರ್ಸ್ ಹೋಗ್ಬಿಡ್ದು ಮಾಡೋ ಕೂಳಾಗ್ತಿದ್ರಿ. ಆದರೆ ನೀನು ಈಚೆ ಕಡೆ ಎಲ್ಲ ಹೋಗ್ಬಿಟ್ಟು ಒಂದು ಹೊತ್ತು ಕೂಳು ಅಂತ ಕೇಳಿದ್ರು ಯಾರು ನಮಗೆ ಕೊಡೋರಿಲ್ಲ, ಯಾರು ನಮಗೆ ಕ್ಯಾರೆ ಅನ್ನೋರು ಇಲ್ಲ. ಏನು ಮಾಡೋಕ್ಕಾಯ್ತದೆ? ಒಬ್ರು ನನ್ನ ಏನೂ ಕೇಳೋದೇ ಇಲ್ವೇ? ನಮ್ಮ ಕಷ್ಟ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ನೀವು ಹೋಗಿ ಹೇಳಿದ್ರು ಬೈದಾಕಿ ಇದು ಮಾಡಿ ಕಳಿಸ್ತಾರೆ ಚೀತು ಒಂದು. ಆದರೆ ನೀವು ನಾನೇನು ಕೆಲಸ ಮಾಡಿಲ್ಲ ಇಲ್ಲಿ ಗಂಟ. ಶಾರದಿ ನಿನಗೆ ಹೇಳ್ತಿದ್ದೀನಿ ಶಾನೆ. ಆದ್ರೂ ನೀನು ಹೊಡೆದು ಬಡ್ದು ಮಾಡಿ ನಾನು ಹೆಂಗೋ ಬ್ಯಾಟೆ ಆಡ್ಬಿಟ್ಟು ತಂದಾಗ್ತಿದ್ದೆ ನನಗೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಅದನ್ನು ಮರೆಯೋಕ್ಕಾಯ್ತದೆ ಹೇಳು ನನ್ನ ಶಾರದಿ? ಅದನ್ನು ಮಾತ್ರ ಮರೆಯೋಕ್ಕಾಗಿಲ್ಲ ನಾನಂತೂ. ನಂದೇ ತಪ್ಪಾಯ್ತು. ನಾನೇ ನಿನ್ನ ಮೇಲೆ ಹಿಂಗೆಲ್ಲ ಎಗರಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ ನಾನಂತೂ. ದಯವಿಟ್ಟು ಮನೆಗೆ ಸೇರಿಸ್ಕೊಳ್ಳಿ. ನಿಮ್ಮ ಜೊತೆಗೆ ನಾನು ಒಬ್ಬ ಆಗ್ಬಿಟ್ಟು ಇದ್ಬಿಡ್ತೀನಿ. ನಾನೇ ತಪ್ಪು ಕೆಲಸ ಮಾಡಿಬಿಟ್ಟೆ, ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟೆ. ನಾನೇ ನಿನ್ನ ಕ್ಷಮಿಸ್ಬಿಡಿ. ಯಾರನ್ನ ಬೇಕಾದ್ರೂ ನಂಬ್ತೀನಿ, ನೀನು ಮಾತ್ರ ನಂಬಕ್ಕಿಲ್ಲ. ನೀನು ಉಸಿರು ಬಳ್ಳಿ ಆಡ್ದಂಗೆ ಆಡ್ತೀಯ ನೀನಂತೂ. ಒಂದೊಂದ್ಸಲ ಒಂದೊಂಥರ ಹೇಳ್ತೀಯಲ್ವ ನೀನು. ಒಂದ್ಕಿತ ಹಂಗೆ ಒಂದ್ಕಿತ ಹಿಂಗೆ ಅಂತ ಎಷ್ಟು ಸುಳ್ಳು ಹೇಳ್ತೀಗ ನೀನು ಅಂತ ಹೇಳಿದ್ರೆ ನನಗಂತೂ ಮೈಯೆಲ್ಲ ಉರ್ದೋಯ್ತದೆ ನೀನು ಹೇಳೋ ಸುಳ್ಳಿಗಿಷ್ಟು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನಿನ್ನ ಹತ್ರ ಎಲ್ಲ ಸುಳ್ಳುಗಳು ಕೇಳಿ ಕೇಳಿ ಕೇಳಿ. ನೀನು ಬದಲಾಯ್ತಿ ಅಂತ ಹೇಳ್ಬಿಟ್ಟು ಯಾವ ನಂಬಿಕೆನೂ ನನಗಂತೂ ಇಲ್ಲ. ನೀನು ಬದಲು ಆಗೋದು ಇಲ್ಲ ಅಂತನೂ ನನಗೆ ಗೊತ್ತು. ಸುಮ್ಮನೆ ಬಂದು ಹಿಂಗೆ ನೈಸ್ ಮಾಡೋದು, ಆಮೇಕಿಂದ ಬಂದು ನಮಗೆಲ್ಲ ಟಾರ್ಚರ್ ಇಕ್ಕೋದು.
ನೋಡು, ನನ್ನ ಮಗ ನಾನು ಕೊಡೋದು ಇಲ್ಲ ಏನೂ ಇಲ್ಲ. ದಯವಿಟ್ಟು ನನ್ನ ಪಾಡು ನಾನು ಬಿಟ್ಬಿಡು. ಶಾನೆ ವರ್ಷ ಆದ್ಮೇಲೆ ಮಗ ಆಗೈತೆ. ಈ ಮನೆ ಬಿಟ್ಬಿಟ್ಟು ಹೋಗೋಕೆ ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ಬೇಕಾದ್ರೆ ಹೋಗ್ಬಿಟ್ಟು ಅದನ್ನ ಕೂಲಿನಲ್ಲಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನನಗಂತೂ ನಿಮ್ಮ ಸವಾಸನೆಯೇ ಬೇಡ. ದಯವಿಟ್ಟು ನನ್ನ ಪಾಡು ನಾನು ಬಿಟ್ಬಿಡಿ. ಇಲ್ಲಿ ಶಾರದಿ ಶಾಂತಮ್ಮ ಇಬ್ರು ಕೇಳ್ತಾ ಇದ್ದೀನಿ, ತಪ್ಪಾಯ್ತು ನಂದಂತೂ ಶಾನೆ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಾನೇನು ಹೊಸಿ ತಪ್ಪು ಮಾಡಿಲ್ಲ. ನಿಮ್ಮಿಬ್ರಿಗೂ ನಂಬಿಕೆ ಬರಂಗೆ ನಾನು ಮಾಡೇ ಮಾಡ್ತೀನಿ. ನನಗೊಂದು ವಾರ ಚಾನ್ಸ್ ಕೊಡಿ ಸಾಕು. ಒಂದು ವಾರ ನನಗೆ ಚಾನ್ಸ್ ಕೊಟ್ಬಿಟ್ರೆ ಆಮೇಕಿಂದ ನೋಡು ಹೆಂಗೆ ಬೇಕಾದ್ರೂ ನಾನು ಹಂಗೋ ಹಿಂಗೋ ಇದು ಮಾಡ್ತೀನಿ. ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಒಂದು ವಾರಕ್ಕೆ ಉಗಿದು ಕಳಿಸ್ಬಿಡಿ. ನಾನು ಏನು ಕೇಳೋಕ್ಕಿಲ್ಲ. ಒಂದೇ ವಾರಕ್ಕೆ ಉಗಿದ್ಬಿಟ್ಟು ಮೆಟ್ನಾಗ ಹೊಡೆದು ಕಳಿಸ್ಬಿಡಿ. ನಾನು ಬೇಕಾದ್ರೆ ಬದುಕಿರೋದಕ್ಕಿಂತ ಸಾಯೋದು ಎಷ್ಟೋ ವಾಸಿ ಹೋಗ್ಬಿಟ್ಟಿಲ್ಲ, ನಾನು ಸತ್ತೇ ಹೋಗ್ಬಿಡ್ತೀನಿ ನಾನಂತೂ. ಆದರೆ ದಯವಿಟ್ಟು ನಾನು ಇದೊಂದೇ ಒಂದು ಕಿತ ಮನೆಗೆ ಸೇರಿಸ್ಕೊತೀರಾ? ತಪ್ಪಾಯ್ತು ನಂದೇನೆ. ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ. ಎಲ್ಲೋ ಒಂದು ಮೂಲೆಗೆ ಇದ್ಬಿಡ್ತೀನಿ ನಾನು ಕೆಲಸ ಮಾಡ್ಕೊಂಡು. ಅಲ್ಲ, ನಾನೇನು ನಿಮಗೆಲ್ಲ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ಅಂತ ಏನು ಬಂದಿಲ್ಲ. ಅದು ಇಂಥ ಗತಿ ಬೇಕಿತ್ತ ನಿಮಗೆ? ನಿಮ್ಮ ಹೆಸರ್ನಾಗೇನೇ ಐತೆ ಎಲ್ಲನೂ. ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಹೆಸರ್ನಾಗ ಇದ್ಕೊಂಡೆ ಈ ಬಾಳ್ತಿದ್ದೀರಲ್ಲ ನೀವು. ಬೇಕಿತ್ತಾ? ಇವಾಗ ನೆನಪಾಯ್ತಾ? ಅವತ್ತೇ ಬಂದ್ಬಿಟ್ಟು ಕೈಕಾಲು ಹಿಡಿಕೊಂಡು ಏನೋ ಕೇಳಿ ಮಾಡಿದಿದ್ರೆ ನಾನು ಏನೋ ಮಾಡ್ಕೊಡ್ತಿರಲ್ವ ನಿಮಗೆ. ಈಗ ಇಂಥ ಬಾಳು ನಿಮಗೆ ಬೇಕಾಗಿತ್ತು ತಗ. ನಿನಗೆ ಸರಿಯಾಗಾಯ್ತು. ನಿಂಗಂತೂ ಬೇಕಾಗಿತ್ತು ನಿಂಗೆ ಈ ಬಾಳೆಲ್ಲನೂ. ಅಯ್ಯೋ ಆಯಿತು ಬನ್ನಿ, ಇನ್ನು ಎಂತಾನೆ ಮಾಡೋಕ್ಕಾಯ್ತದೆ. ಎಷ್ಟೋ ಜನನ ಕ್ಷಮಿಸ್ಬಿಟ್ಟಿದ್ದೀನಿ ನನ್ನ ಜೀವನದಾಗೆ. ಮೋಸನೂ ಹೋಗಿದ್ದೀನಿ, ಮೋಸನೂ ಮಾಡಿದ್ದೀನಿ, ಕ್ಷಮಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇನ್ನು ಗಂಡ ಅಂತ ಒಬ್ಬ ನೀನಿದ್ದೆ. ನನಗಂತೂ ಯಾವುದರಿಂದನೂ ನೆಮ್ಮದಿ ಇಲ್ಲ ಬಿಡು. ಈ ನೆಮ್ಮದಿಗಳು ಬರೋಕ್ಕೂ ಸಾಧ್ಯನೂ ಇಲ್ಲ ನನಗಂತೂ. ಇನ್ನತ್ತಾಗ ನೆಮ್ಮದಿಯಾಗ ತೆಗಿತೀನಿ. ನೋಡಿ ಒಳಗಡಿಕೆ ನಿನ್ನ ಮನೆ, ನಿನ್ನ ಜಮೀನು, ನಿನ್ನ ಹೆಸ್ರನ್ನಾಗಿರೋ ಜಮೀನು ನಮ್ಮ ಹೆಸ್ರನ್ನಾಗೂ ಇಲ್ಲ. ಯಾವಳಗನ ಬರ್ಕೊಡ್ಬೋದು ಬೇಕಾದ್ರೆ ನೀನು. ಇನ್ನು ಹೇಳೋರು ಯಾರು ಕೇಳೋರು ಯಾರು ನಿನ್ನ? ಆದರೂ ಮನೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಉಣ್ಕೊಂಡು ತಿನ್ಕೊಂಡು ತಗ ಬಿದ್ದಿರು. ನಾವು ಕೊನೆ ಉಸಿರಿರೋ ಗಂಟನೂ ಏನೋ ಕೊಯ್ಲಾಗಿದ್ದು ಬೇಸ್ ಆಗ್ತೀನತ್ತ. ಸರಿ ಶಾರದಿ, ನೀನು ಇಕ್ಕಿರೋ ನಂಬಿಕೆನ ನಾನಂತೂ ಕಳ್ಕೊಳಕ್ಕಿಲ್ಲ. ನೀನು ಇಕ್ಕಿರೋ ನಂಬಿಕೆ ನಾನು ಉಳಿಸ್ಕೊತೀನಿ. ನಿಜವಾಗೂ ನನ್ನ ತಪ್ಪಾಯಿತು. ನನ್ನಂತ ಮಾತಾಡೋಲ್ಲ ಮಾತಾಡಬಾರ್ದಾಗಿತ್ತು ನಿಮ್ಮಿಬ್ಬರು ಮೇಲೂ. ನಾನು ಈ 2 ದಿನ 3 ದಿನ ಬೀದಿ ಅಲ್ಲದ್ನಲ್ಲ, ಆವಾಗ ಗೊತ್ತಾಯಿತು ಹೆಂಡ್ತಿ ಅಂದರೆ ಹೆಂಗಿರ್ತಾಳೆ, ಬ್ಯಾರ್ಯಾರು ಹೆಂಗಿರ್ತಾರೆ, ಏನು ಎತ್ತ ದುಡ್ಡಿದ್ರೆ ಹೆಂಗೆ ಬೆಲೆ ಕೊಡ್ತಾರೆ, ಇಲ್ದಿದ್ರೆ ಹೆಂಗೆ ಬೆಲೆ ಕೊಡ್ತಾರೆ ಎಲ್ಲನೂ ಚೆನ್ನಾಗಿ ತಿಳ್ಕೊಬಿಟ್ಟೆ ನಾನಂತೂ. ಸಾಕು ಹೋಗ್ಬಿಟ್ಟಾಯ್ತು ನನಗಂತೂ. ಇನ್ನು ಮೇಲೆ ಬುದ್ಧಿ ಕಲ್ತ್ಕೊಂಡಿದ್ದೀನಲ್ಲ, ಇನ್ನು ಮೇಲೆ ಆರಾಮಾಗಿದ್ದೀನಿ ಬಿಡು. ಹೊಟ್ಟೆ ಹಸಿತಾಯ್ತು ಶಾರದಿ, ತಿಂದೇ ಇಲ್ಲ ಊಟ. ಊಟಕ್ಕೆ ಇಕ್ಕುವ ಬಾ, ಊಟಕ್ಕೆ ಇಕ್ಕಿವಂತೆ. ನೋಡಿರಿ, ಕೈಕಾಲು ಮಕ ತೊಳ್ಕೊಂಡು ಬರೋಗಿ. ಕೈಕಾಲು ಮಕ ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ ಒಂಚೂರು ಮುದ್ದೆ ಗಿದ್ದೆ ತೊಳಸ್ಬಿಟ್ಟು ಕೊಡ್ತೀನಿ, ತಿನ್ನಿವ್ರಂತೆ. ಇನ್ನೊಂದು ಕಿತ್ತೆ ಏನಾರ ಉತ್ತರ ಮಾಡ್ಕೊಂಡು 4ನೇ ಮದುವೆ ಮಾಡ್ಕೊತೀನಿ, 5ನೇ ಮದುವೆ ಮಾಡ್ಕೊತೀನಿ ಅಂತಂದರೆ ನಾನೇ ನಿಮ್ಗೊಂದು ಕೊಲ್ ಕಟ್ಬಿಟ್ಟು ಬಾವಿಗೆ ತೊಳ್ಬಿಡ್ತೀನಿ ಅಷ್ಟೇ. ಈಗಲೇ ಹೇಳಿದ್ದೀನಿ, ಮದುವೆನಂತೆ ಮದುವೆ. ಆಸ್ತಿ ಐತಿ ಅಂತ ದೌಲತ್ ಮಾಡಿಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ. ನೋಡಿರಿ, ನಿಮ್ಮ ಅಕ್ಕಿಷ್ಟು ನೋಡಿರಿ. ಆಕ ನಿಮ್ಮನ್ನ ಎಲ್ರು ಕೆಟ್ಟೋಳು 420 ಹಂಗೆ ಅಂತಾರೆ. ಒಂದೊಂದ್ಕಿತ ಒಂದೊಂಥರ ಕಾಣಿಸ್ತಿರಲಕ್ಕ. ಒಂದೊಂದ್ಕಿತ ಎಲ್ರಿಗೂ ಒಳ್ಳೇದು ಮಾಡ್ತೀರಾ, ಒಂದ್ಕಿತ ಎಲ್ಲರೂ ಕೆಟ್ಟದ್ದು ಮಾಡ್ತೀರಾ. ನಂಗಂತೂ ಅರ್ಥನೇ ಆಗಕ್ಕಿಲ್ಲ. ನೀವು ಏನು ಮಾಡ್ತೀರಾ ಏನು ಬಿಡ್ತೀರಾ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಯ್ತದೆ ನನಗಂತೂ. ಅಯ್ಯಪ್ಪ, ಆದರೂ ನೋಡಿ ಗಂಡನ ಕ್ಷಮಿಸ್ಬಿಟ್ಟು ಮನೆಗೆ ಸೇರಿಸ್ಕೊಂಡ್ರಿ. ನಾನು ಈ ರಮ್ಮಿ ಮನೆಯಾಗೇನಿ ಅಂತ ಇರಿಸ್ಕೊಂಡ್ರಿ. ಆದರೆ ಒಂದೊಂದ್ಸಲಿಗೆ ಒಂದೊಂಥರ ಮಾಡ್ತೀರಾ. ಬೇರೆಯವ್ರಿಗೆಲ್ಲ ಒಂಥರ ಮಾಡ್ತೀರಾ, ನಮಗೆಲ್ಲ ಒಂಥರ ಮಾಡ್ತೀರಾ. ಏನೂ ಅರ್ಥವೇ ಆಗಕ್ಕಿಲ್ಲ ನಂಗಂತೂ. ಅಮ್ಮಿ, ಹೊಟ್ಟೆ ಪಾಡಿಗೇನೋ ಒಂದು ಮಾಡ್ಬೇಕಲ್ಲ. ಹೊಟ್ಟೆ ಪಾಡಿದ್ದಾಗೂ ಸುಮ್ಮನೆ ಕುಂತ್ಕೊಳಕಾಯ್ತದ? ಹೊಟ್ಟೆ ಪಾಡಿದ್ದಾಗ ಮೋಸ ಮಾಡಲೇಬೇಕು, ತಿನ್ನಲೇಬೇಕು. ನೋಡು, ನಾನು 420 ಇರೋದು ಹಿಂಗೇನೆಯ. ನನ್ನ ಹೊಟ್ಟೆಗೆ ಬಟ್ಟೆಗೆ ಮೋಸ ಆಯ್ತದೆ ಅಂದರೆ ನಾನಂತೂ ಯಾರನ್ನೂ ಬಿಡೋಕ್ಕಿಲ್ಲ. ನನ್ನ ಹೊಟ್ಟೆ ಬಟ್ಟೆಗೆ ಮೋಸ ಆಗಲಿಲ್ಲ ಅಂದರೆ ಅಷ್ಟೇ ಸಾಕು. ನನಗೆ ಏನು ಒಳ್ಳೇದು ಅನ್ಸಿದ್ರೆ ಅದನ್ನು ಮಾಡ್ತೀನಿ, ಏನು ಕೆಟ್ಟದ್ದು ಅನ್ಸಿದ್ರೆ ಸುಮ್ಮನೆ ಆಯ್ತೀನಿ. ಏನು ಒಳ್ಳೇದೋ ಏನು ಕೆಟ್ಟದೋ ಯೋಚನೆ ಮಾಡಬೇಕಲ್ಲ. ಸರಿ ಬಿಡು, ಬಾ ಒಳಗಡೆ ಊಟಕ್ಕೆ ಇಕ್ಕ ನೀವು ಅಯ್ಯಂಗೆ.